ನಮ್ಮಲ್ಲಿ ಅಂಬರಗೋಡು ಗ್ರಾಮ ನಂದು ಮಂಜಪ್ಪ ಅಂತ ಆರನ್ಬೈಲು. ನಮ್ಮ ಅಂಬರಗೋಡು ಬೇಸೂರು ಸಮೀಪದಲ್ಲಿ ನಾವು ಹಿಂಗೆ ಕೂತ್ಕೊಂಡಾಗ ಹೆಲಿಕಾಪ್ಟರ್ ಕೆಳಗಡೆ ಓಡಾಡ್ತಿತ್ತು. ಏನು ವಿಷಯ ಏನಂತಾನೆ ಅಂತೇಳಿ ಯಾರ ಹತ್ರ ಕೇಳಿದ್ರು ಬಾಯ್ಬಿಟ್ಟಿಲ್ಲ ಅವರು. ಆವಾಗ ನಾವೇ ಒಂದು ಅನುಮಾನಾಸ್ಪದ ಅಂತ ಹೇಳಿದ್ರು, ಇದು ಏನೋ ಒಂದು ಸಮಸ್ಯೆ ಇದೆ ಅಂತ ನಮ್ಮ ಪಕ್ಷದ ನಮ್ಮ ಸಂಘದ ಅಧ್ಯಕ್ಷರ ಹತ್ರ ಹೇಳಿದೆ, ಮತ್ತು ಮೇಲೆ ಊರಿನರ ಹತ್ರ ಹೇಳಿದೆ ಏನೋ ಸಮಸ್ಯೆ ಇದು ಅಂತ. ಆದರೆ ಯಾರಿಗೂ ಅನುಮಾನ ಬರದಂಗೆ ಅವರು ಈ ಥರ ಕಾರ್ಯಾಚರಣೆ ನಡೆಸಿ ಇವತ್ತು ಈ ಅಣುಸ್ಥಾವರ ಅಂತೇಳಿ ಈ ನಿನ್ನಿಂದ ಇದು ಪಬ್ಲಿಕ್ ಆಗಿದೆ ನಮಗೆ ಅಣುಸ್ಥಾವರ ಅಂತ. ನಾವು ಒಂದು ಸಲ ಬೆಂದೋಗ್ಬಿಟ್ಟಿವಿ. ಯಾವುದು ಸರವತಿ ಮುಳುಗಡೆ ಯೋಜನೆಯಲ್ಲಿ ಒಂದು ಸಲ ನಾವು ಹೋಗಿ ಸತ್ತು ಹುಡ್ದಂಗೆ ಹುಟ್ಟಿಬಿಟ್ಟಿದ್ದೀವಿ. ಇನ್ನೂ ನಮ್ಮನ್ನು ಕೊಲೆ ಮಾಡೋಕ್ಕೆ ನಮ್ಮನ್ನು ನಮ್ಮನ್ನು ಇದಕ್ಕೆ ಉಪಯೋಗಿಸ್ಕೊಂಡು ನಮ್ಮ ಮೇಲೆ ನಮ್ಮನ್ನು ಬಲಿಪಶು ಮಾಡ್ತಾಯಿದ್ದಾರೆ. ಅದು ಯಾವ ಕಾರಣಕ್ಕೂ ನಡಿಬಾರ್ದು, ನಡೆಸೋಕ್ಕೆ ಬಿಡೋದಿಲ್ಲ. ನಾವು ಬೇಕಾದ್ರೆ ಜೀವನರು ಕೊಟ್ಟಿವು, ಅಣುಸ್ಥಾವರ ನಡೆಸೋಕ್ಕೆ ಬಿಡೋದಿಲ್ಲ. ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಯೋರಿಗೂ ಇದು ನಮ್ಮ ಬದುಕಂಥ ಸ್ವತಂತ್ರವಾದ ಭೂಮಿ, ಅದಕ್ಕೆ ನಮ್ಮ ಜೀವ ಕೊಡ್ತೀವಿ, ಬೇಕಾದ್ರೆ ಅಣುಸ್ಥಾವರ ಮಾಡೋಕ್ಕೆ ಬಿಡೋದಿಲ್ಲ ನಾವು. ಇದ್ರ ಬಗ್ಗೆ ಶಾಸಕರು ಬಂದು ಅದ್ರ ಬಗ್ಗೆ ಶಾಸಕರು ಯಾರು ನಮಗೆ ಹಿಂಗೆ ಮಾಡ್ತಾಯಿದ್ದೀವಿ ನಮ್ಗೆ ಓಟ್ ಕೇಳಕ್ಕೆ ಬರ್ತಾರೆ ನಮ್ಮ ಶಾಸಕರು. ಆದರೆ ನಮ್ಮ ಬಗ್ಗೆ ಹಿಂಗೆ ಆಗುತ್ತೆ, ಹಿಂಗೆ ಹೋಗುತ್ತೆ, ಇಂಥದ್ದೊಂದು ಒಳಗೆ ಪಬ್ಲಿಕ್ ಇದೆ, ಅದನ್ನು ನೀವು ಸ್ವಲ್ಪ ಖಂಡಿಸ್ಬೇಕು. ಅಥವಾ ನಿಮ್ಮ ಬೆನ್ನಿಗೆ ನಾವು ಇದ್ದೀವಿ, ಓಟಿಗೆ ಒಂದೇ ಅಲ್ಲ ಇಂಥದಕ್ಕೂ ನಾವು ಬರ್ತೀವಂತ ನಮ್ಮ ಶಾಸಕರು ಬಂದಿಲ್ಲ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದಿಲ್ಲ, ನಮ್ಮ ಈ MP ಗಳು ಬಂದಿಲ್ಲ, ಯಾರು ರೈತರ ಬಗ್ಗೆ ಕಾಳಜಿಲ್ಲ. ಅವ್ರು ಬರೋದು ಯಾವತ್ತು ಗೊತ್ತಾ, ಎಲೆಕ್ಷನ್ ಮುಂದಿಟ್ಕೊಂಡು ಬರ್ತಾರೆ. ನಾವು ಅದು ಮಾಡ್ತೀವಿ, ಎಲ್ಲ ಜನಗಳಿಗೆ ಪಾಪ ಬಲಿಪಸಿಗಳು 500 ರೂಪಾಯಿ ತೋರಿಸಿ ಓಟ್ ತಗೊಂಡು ಹೋದ್ರೆ ಈ ಬದಿ ಮಕ್ಕ ಹಾಕಲ್ಲ. 500 ರೂಪಾಯಿ, ಖಾಲಿ 500 ರೂಪಾಯಿ. ನಾವು ಒಂದು ಓಟಿಗೆ 500 ರೂಪಾಯಿಗೆ ನಾವು 500 ರೂಪಾಯಿಗೆ ನಾವು ಹೀನಗಳ. ಈ 500 ರೂಪಾಯಿ ನಾವು ಹೀನಗಳ. 500 ರೂಪಾಯಿ ಕೊಟ್ಟು ನಮ್ಮನ್ನು ಭೇಟಿ ಮಾಡಿ 5 ವರ್ಷ ಆಳಿಬಿಡ್ತಾರೆ. ಮತ್ತು ನಮ್ಮ ಬಗ್ಗೆ ಏನು ಬರೋದಿಲ್ಲ. ಅದಕ್ಕಾಗಿ ಇವತ್ತು ಏನು ಹೇಳ್ತಾಯಿದ್ದೀವಿ ಅಂದರೆ, ಇದು ಖಂಡಿತ ಕಂಡೀಷನ್, ಯಾವುದೇ ಕಾರಣಕ್ಕೆ ಅಣುಸ್ಥಾವರವನ್ನು ನಡೆಸೋಕ್ಕೆ ಬಿಡೋದಿಲ್ಲ.